ಸ್ನೇಹಿತರಿಗೂ ನಮಸ್ಕಾರ. TM ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಈ ವಿಡಿಯೋದಲ್ಲಿ ನಾನು ನಿಮಗೆ ವಿಜಯ ಕರ್ನಾಟಕದಲ್ಲಿ ಇಂದು ಬಂದಿರತಕ್ಕಂತಹ ಒಂದು ಸುದ್ದಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅದೇನಪ್ಪ ಅಂತ ಹೇಳಿದ್ರೆ, ವಿಜಯ ಕರ್ನಾಟಕದಲ್ಲಿ ಸಾಕಷ್ಟು ಜನ ಉದ್ಯೋಗಾಕಾಂಕ್ಷಿಗಳಿಗೆ ಸಿಹಿ ಸುದ್ದಿ ಅಂತಕ್ಕಂಥ ಒಂದು ಟೈಟಲ್ನೊಂದಿಗೆ ನೇಮಕಾತಿಗೆ ಶುಕ್ರ ದಿಸೆ. ಸೊ ಯಾವ ಒಂದು ವಿಚಾರವನ್ನು ಇಲ್ಲಿ ಡಿಸ್ಕಷನ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಾನಿಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಅದೇನಪ್ಪ ಅಂತ ಹೇಳಿದರೆ, ಇವತ್ತಿನ ದಿನಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಅಂಶ ಏನಪ್ಪ ಅಂದರೆ, ಸಾಕಷ್ಟು ಜನ ಒಂದು ನೇಮಕಾತಿ ಪ್ರಕ್ರಿಯೆಗೆ ಕಾಯ್ತಾ ಇದ್ರಿ. ಅದಕ್ಕೆ ಸಂಬಂಧಪಟ್ಟಂತೆ CM ಮುಖ್ಯಮಂತ್ರಿಯವರು ನಮಗಿಲ್ಲಿ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಆ ಒಂದು ನ್ಯೂಸ್ ಏನಪ್ಪ ಅಂತ ಹೇಳಿದ್ರೆ, ಬಜೆಟ್ನ ಯೋಜನೆಗಳ ಅನುಷ್ಠಾನಕ್ಕೆ ಆದೇಶ, ಮೇ ಅಂತ್ಯಕ್ಕೆ ಗಡುವನ್ನು ಕೊಟ್ಟಿದ್ದಾರೆ. ಅಂದರೆ ಅಷ್ಟರೊಳಗೆ ಎಲ್ಲ ಬಜೆಟಲ್ಲಿ ಏನೇನು ಮುಖ್ಯಾಂಶಗಳಿದ್ವು ಅವುಗಳನ್ನು ಅನುಪಾಲನೆ ಮಾಡಿ ಅಂತ. ಹಾಗೆ ಇನ್ನೊಂದು, ವಾಡಿಕೆಗಿಂತ ಕಡಿಮೆ ಮಳೆ ಮುನ್ಸೂಚನೆ ಹಿನ್ನೆಲೆಯಲ್ಲಿ ಎಚ್ಚರ ವಹಿಸಲು ಸಲಹೆ ಇತ್ಯಾದಿ ಕ್ರಮಗಳನ್ನು ಕೈಗೊಂಡಿದ್ದಾರೆ. ನಾವಿಲ್ಲಿ ಮೈನ್ ಫೋಕಸ್ ಮಾಡಬೇಕಾಗಿರ್ತಕ್ಕಂಥದ್ದು ಉದ್ಯೋಗದ ಬಗ್ಗೆ. 56,432 ಉದ್ಯೋಗಗಳನ್ನು ಬೇಗನೆ ಭರ್ತಿ ಮಾಡಬೇಕು ಅಂತಕ್ಕಂಥ ಸೂಚನೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಅದೇನಪ್ಪ ಅಂದರೆ, ಅಧಿಕಾರಿಗಳು ಯಾವತ್ತೂ ಸರ್ಕಾರಕ್ಕೆ ಮತ್ತು ಸಚಿವರಿಗೆ ತಪ್ಪು ಮಾಹಿತಿ ನೀಡಬಾರದು. ಅಧಿಕಾರಿಗಳ ನಿಲುವು ಮತ್ತು ತೀರ್ಮಾನ ಜನಪರವಾಗಿರಬೇಕು. ಅಧಿಕಾರಿಗಳು 30ರಿಂದ 35 ವರ್ಷಗಳ ಕಾಲ ಆಡಳಿತ ವ್ಯವಸ್ಥೆಯಲ್ಲಿದ್ದರೆ, ಜನಪ್ರತಿನಿಧಿಗಳು ಕೇವಲ 5 ವರ್ಷಗಳ ಕಾಲ ಮಾತ್ರ ಇರುತ್ತಾರೆ. ಹಾಗಾಗಿ ವ್ಯವಸ್ಥೆಯಲ್ಲಿ ಅಧಿಕಾರಿಗಳ ಜವಾಬ್ದಾರಿ ಹೆಚ್ಚಾಗಿದೆ ಅಂಥೇಳಿ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಮುಂಚೆ ಹಣಕಾಸು ಇಲಾಖೆ ಅನುಮೋದನೆ ಪಡೆದಿರ್ತಕ್ಕಂಥ ಎಲ್ಲ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಏನು ಆರ್ಥಿಕ ಇಲಾಖೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಅಪ್ರೂವಲ್ ಕೊಟ್ಟಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಬಜೆಟಲ್ಲಿ ಏನೇನು ಅಂಶಗಳನ್ನು ತಂದಿದ್ದಾರೆ ಅದನ್ನು ಮೇ ಒಳಗಡೆ ಪೂರ್ತಿ ಮಾಡಬೇಕು ಅಂತೇಳಿ ಅವರು ಸ್ಪಷ್ಟವಾಗಿ ಎಲ್ಲ ಅಧಿಕಾರಿಗಳಿಗೆ ನಿರ್ದೇಶನವನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಹಾಗಾಗಿ ಇಲ್ಲಿ ನಾವು ಗಮನಿಸಬೇಕಾಗಿರೋದು ಏನಪ್ಪ ಅಂತ ಹೇಳಿದ್ರೆ, ನಾವು ಯಾವ ಒಂದು ಹುದ್ದೆಗೆ ಪ್ರಯತ್ನ ಮಾಡ್ತಾ ಇದ್ದೀವಿ ನೇಮಕಾತಿಗೆ, ಅದಕ್ಕೆ ಏನೆಲ್ಲ ತೊಡಕುಗಳಿದ್ವು ಅದು ನಿವಾರಣೆ ಆಗಿದೆ. ಹಾಗಾಗಿ ಈ ಒಂದು ಖಾಲಿ ಹುದ್ದೆಗಳ ಭರ್ತಿಗೆ ನಾವು ಪ್ರಯತ್ನ ಮಾಡಬೇಕು. ಅಂದರೆ ನಾವೇನು ಜಾಬ್ ಕರೆದಾಗ ನಮ್ಮ ಒಂದು ಅಪ್ಲಿಕೇಶನನ್ನು ನಾವು ಹಾಕಿದ ಮೇಲೆ ಸಿದ್ಧತೆಯನ್ನು ಮಾಡೋದಕ್ಕಿಂತ ಮುಂಚೆನೇ ಅತ್ಯಂತ ಒಂದು ಸರಿಯಾದ ಒಂದು ಕ್ರಮವಾಗಿ ನಾವು ಸಿದ್ಧತೆಯನ್ನು ಮಾಡ್ಕೋಬೇಕು ಅನ್ನುವಂಥದ್ದು ನಾನು ಈ ಒಂದು ವಿಡಿಯೋ ಮಾಡ್ತಿರೋಂಥ ಉದ್ದೇಶ. ಮುಖ್ಯವಾಗಿ ನಮಗೆ ಈ ಪ್ರಾಬ್ಲಮ್ ಇದ್ದಿದ್ದು ಒಳ ಮೀಸಲಾತಿ, ಪರಿಶಿಷ್ಟ ಒಂದು ಒಳ ಮೀಸಲಾತಿ ನಿಗದಿ ಆಗದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಲ್ಲಿವರೆಗೂ ನೇಮಕಾತಿಗಳನ್ನು ಮಾಡಲಾಗಿರಲಿಲ್ಲ. ಈಗ ಆ ಒಂದು ಪ್ರಾಬ್ಲಮ್ ಕ್ಲಿಯರ್ ಆಗಿರೋದ್ರಿಂದ ನಿರೀಕ್ಷೆಯಂತೆ ಖಾಲಿ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ಬೇಗ ಪೂರ್ಣಗೊಳಿಸಬೇಕು. ಹಣಕಾಸು ಅನುಮೋದನೆ ಆಗಿರ್ತಕ್ಕಂತಹ ಒಂದು ಇಲಾಖೆಗಳಲ್ಲಿ, ನಾನಾ ಇಲಾಖೆಗಳಲ್ಲಿ ಏನು ಹುದ್ದೆಗಳಿದ್ದಾವೆ ಅವುಗಳನ್ನು ಬೇಗನೆ ಭರ್ತಿ ಮಾಡಬೇಕು ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಕಲ್ಯಾಣ ಕರ್ನಾಟಕ ಹಾಗೂ ಇತರೆ ಎಲ್ಲ ಕರ್ನಾಟಕದ ಎಲ್ಲ ಭಾಗಗಳಿಗೆ ಸಂಬಂಧಪಟ್ಟಂತೆ ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ ಬೇಗನೆ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿ ಅನ್ನುವಂಥ ಮಾಹಿತಿಯನ್ನು ಅವರು ಕೊಟ್ಟಿದ್ದಾರೆ. ಇನ್ನು ಮಳೆಗೆ ಸಂಬಂಧಪಟ್ಟಂತೆ ಕೂಡ ಮಾಹಿತಿ ಇದೆ. ಕುಡಿಯುವ ನೀರಿನ ನಿರ್ವಹಣೆಯನ್ನು ಹೇಗೆ ಮಾಡಬೇಕು ಏನು ಎಲ್ಲವನ್ನು ಇಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಹಾಗಾಗಿ ನೇಮಕಾತಿಗೆ ಶುಕ್ರ ದಶೆ ಬಂದಿದೆ. ಆ ನಿಟ್ಟಿನಲ್ಲಿ ನೇಮಕಾತಿಗೆ ಪ್ರಯತ್ನ ಯಾರೆಲ್ಲ ಗೌರ್ಮೆಂಟ್ ಜಾಬ್ ಬೇಕು ಅಂತ ಪ್ರಯತ್ನ ಮಾಡ್ತಾಯಿದ್ರೆ ಅವರು ಇನ್ನಷ್ಟು ನಿಮ್ಮ ಅಭ್ಯಾಸವನ್ನು ಶಿಸ್ತುಬದ್ಧಗೊಳಿಸಿ ಒಂದಷ್ಟು ಟೈಮ್ ಎಕ್ಸ್ಟೆಂಡ್ ಮಾಡಿ ಓದ್ಕೊಳ್ಳುವಂಥದ್ದು. ಈಗ ಆಲ್ರೆಡಿ ನೀವು ಓದಿದಿರಿ, ಕೆಲವರು ನೀವು ಮಾತು ಹೇಳಿಬಿಟ್ರೆ ಅಯ್ಯೋ ಎಷ್ಟಂತ ಓದೋದ್ರಿ, ಓದಿ ಸಾಕಾಗಿಬಿಟ್ಟಿದೆ ಅಂತಾರೆ. ಆ ಥರ ಎಲ್ಲ ಯೋಚನೆ ಮಾಡಿದೆ. ಇಷ್ಟು ದಿನವೇ ನಾವು ಸಾಕಷ್ಟು ಅಭ್ಯಾಸವನ್ನು ಮಾಡಿದ್ದೀವಿ, ಇನ್ನಷ್ಟು ಅಭ್ಯಾಸವನ್ನು ಮಾಡಬೇಕು. ಅದು ಹೇಗಿದೆ ಅಂತ ಹೇಳಿದ್ರೆ, ಒಂದು ಸರ್ಕಲ್, ಇದೊಂದು ಕೋಟೆ. ಈ ಸರ್ಕಲ್ನಲ್ಲಿ ಒಂದು ಡೋರ್ ಇದೆ. ಇಲ್ಲಿ ನಾವು ಇಲ್ಲಿವರೆಗೂ ನಾವು ಈ ಒಂದು ಕೋಟೆಯನ್ನು ಇಲ್ಲಿಂದ ಇಲ್ಲಿವರೆಗೂ ಸುತ್ತಿದ್ದೀವಂತೆ. ಇನ್ನೇನು ಸಮೀಪಕ್ಕೆ ಬಂದಿದ್ದೀವಿ. ಈಗ ಈ ಬಾಗಿಲ ಸಮೀಪಕ್ಕೆ ಬಂದಾಗ ನಾವು ಸ್ಕಿಪ್ ಮಾಡಬಾರ್ದು. ನಾವು ಇನ್ನೂ ಮುಂದೆ ಹೋಗಿ ಬಾಗಿಲನ್ನು ರೀಚ್ ಆಗಲೇಬೇಕು. ಮ್ಯಾಕ್ಸಿಮಮ್ ನಾವು ಪ್ರಯತ್ನವನ್ನು ಮಾಡಿದ್ದೀವಿ. ಆ ಪ್ರಯತ್ನಕ್ಕೆ ಸಕ್ಸಸ್ ಆಗಬೇಕು ಅಂತ ಹೇಳಿದ್ರೆ ಪ್ರಯತ್ನ ಚುರುಕಾಗಿರಬೇಕು. ಓಕೆ, ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ದಿನಪತ್ರಿಕೆಯನ್ನು ಓದಿದವ್ರಿಗೆ ಗೊತ್ತಿರುತ್ತೆ. ಇಲ್ಲ ಅಂತ ಹೇಳಿದರೆ ಈಗಲೇ ಈ ಒಂದು ಪತ್ರಿಕಾ ಸುದ್ದಿಗಳನ್ನು ನೋಡಿ ಇನ್ನಷ್ಟು ಹೆಚ್ಚಿನ ಅಭ್ಯಾಸವನ್ನು ಮಾಡಿ. ಹಾಗೆ ಯಾವ ಒಂದು ಇಲಾಖೆ ಯಾವ ಹುದ್ದೆಗಳಿಗೆ ಈಗ ಆಲ್ರೆಡಿ ಅನುಮೋದನೆಯನ್ನು ಕೊಟ್ಟಿದೆ ನಿಮ್ಮ ಒಂದು ಕ್ವಾಲಿಫಿಕೇಷನ್ಗೆ, ಅದಕ್ಕೆ ಸಂಬಂಧಪಟ್ಟಂತೆ ನೀವು ನಿಮ್ಮ ಪ್ರಿಪ್ರೇಷನನ್ನು ಮಾಡ್ಕೊಳ್ಳೋದು ಒಳ್ಳೆಯದು. ಯಾಕೆ ಅಂತ ಹೇಳಿದ್ರೆ, ಈಗ ನಿಮ್ಮ ಒಂದು ಡಿಗ್ರಿ ಆಗಿದೆ, ಆ ಡಿಗ್ರಿಗೆ ಯಾವ್ಯಾವೆಲ್ಲ ಇಲಾಖೆಯಲ್ಲಿ ಹುದ್ದೆಗಳಿದ್ದಾವೆ ಮತ್ತು ಅವು ಹುದ್ದೆಗೆ ಯಾವ ರೀತಿ ನೇಮಕಾತಿ ನಡೆಯುತ್ತೆ, ಅದಕ್ಕೆ ಎಕ್ಸಾಮ್ ಇದ್ದರೆ ಯಾವ ಒಂದು ಪ್ಯಾಟರ್ನ್ ಇರುತ್ತೆ, ಯಾವ ಸಬ್ಜೆಕ್ಟ್ ಇರುತ್ತೆ, ಎಷ್ಟು ಪೇಪರ್ಗಳಿರುತ್ತೆ, ಅದು ಯಾವ ಮಾದರಿಯಲ್ಲಿ ಇರುತ್ತೆ. ಸೊ ಇವನ್ನೆಲ್ಲವನ್ನು ನೀವು ಈಗ ಸ್ವಲ್ಪ ಪ್ರಿಪೇರ್ ಆಗುವಂಥದ್ದು ನಿಮಗೆ ಜಾಬ್ ತಗೊಳ್ಳಿಕ್ಕೆ ಒಂದಷ್ಟು ಕಂಪ್ಲೀಟ್ ಇನ್ಫಾರ್ಮೇಷನ್
ಅಥವಾ ಒಂದಷ್ಟು ಸಕ್ಸಸ್ಸಿಗೆ ಕಾರಣ ಆಗುವಂಥ ಸಂದರ್ಭ ಸಿಗುತ್ತೆ. ಇಲ್ಲ ನಾನು ಬರೀ ಟೀಚರ್ ಪೋಸ್ಟ್ ಅಷ್ಟೇ ಅಂತ ನೀವು ಫಿಕ್ಸ್ ಆಗಿದ್ದರೆ ಅದಕ್ಕಾದ್ರೂ ಪ್ರಾಮಾಣಿಕ ಪ್ರಯತ್ನ ಖಂಡಿತ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಅಥವಾ ನಿಮ್ಗೆ ಯಾವುದೇ ಡೌಟ್ ಇದ್ದರೂ ಕೂಡ 8123441226 ಈ ನಂಬರ್ಗೆ ವಾಟ್ಸಪ್ ಮಾಡಿ, ಕಾಲ್ ಮಾಡಬೇಡಿ. ಯಾಕೆ ಅಂದರೆ ಕಾಲ್ ಕನೆಕ್ಟ್ ಆಗೋದಿಲ್ಲ. ಧನ್ಯವಾದಗಳು.